ಹಾಕ್ಕೊಂಡ್ರೆ ಆ ಸಿನಿಮಾ ಓಡಲ್ಲ, ದರ್ಶನ್ನ ಹಾಕ್ಕೊಂಡ್ರೆ ಓಡುತ್ತೆ. ನಟ ದರ್ಶನ್ ತೂಗುದೀಪ್ ಅವರಿಗೆ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಎಂಬ ಹೆಸರಿದೆ. ಆದರೆ ಈಗ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಸೇರಿರುವುದರಿಂದ ಮುಂದೆ ಚಿತ್ರರಂಗದ ಕತೆ ಏನು ಎಂದು ಹಲವು ನಿರ್ಮಾಪಕರು ಆತಂಕದಲ್ಲಿ ಇದ್ದಾರೆ. ನಿರ್ಮಾಪಕರ ಪಾಲಿಗೆ ದರ್ಶನ್ ಅವರ ಸಿನಿಮಾ ಅಂದರೆ ಅದೃಷ್ಟಲಕ್ಷ್ಮಿ ಇದ್ದಂತೆ ಎನ್ನುವ ಮಾತಿದೆ. ಒಂದು ವೇಳೆ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲಿನಲ್ಲೇ ಇದ್ದರೆ ಮುಂದೆ ಯಾರು ಆ ಸ್ಥಾನವನ್ನು ತುಂಬುತ್ತಾರೆ ಎನ್ನುವುದು ಈಗ ನಿರ್ಮಾಪಕರ ದೊಡ್ಡ ಚಿಂತೆಯಾಗಿದೆ. ಇನ್ನು ಸುದೀಪ್ ಇದ್ದಾರಲ್ಲ ಎಂಬ ಪ್ರಶ್ನೆಗೆ ಸುದೀಪ್ನ ಹಾಕ್ಕೊಂಡ್ರೆ ಆ ಸಿನಿಮಾ ಓಡಲ್ಲ, ದರ್ಶನ್ ಇದ್ದರೆ ಸಿನಿಮಾ ಓಡುತ್ತೆ ಎಂದು ಖ್ಯಾತ ನಿರ್ಮಾಪಕರೊಬ್ಬರು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರು ಹಾಗೂ ದರ್ಶನ್ ತೂಗುದೀಪ ಅವರು ಸಮಕಾಲೀನ ಹೀರೋಗಳು. ಇಬ್ಬರ ಸಿನಿ ಜರ್ನಿ ಬೇರೆ ಬೇರೆ ಹಾದಿಯಲ್ಲಿ ಸಾಗಿದ್ದರೂ ತಮ್ಮದೇ ಆದ ಅಭಿಮಾನಿಗಳೊಂದಿಗೆ ಹವಾ ಇಟ್ಟಿದ್ದಾರೆ. ಒಂದು ಕಾಲದಲ್ಲಿ ಇಬ್ಬರು ಕುಚುಕುಗಳಾಗೆ ಇದ್ದರು. ಕಿಚ್ಚ ದಚ್ಚು ಕಾರಣಾಂತರಗಳಿಂದ ದೂರವಾದರು. ಈಗ ದರ್ಶನ್ ಅವರು ಜೈಲಿನಲ್ಲೇ ಇದ್ರೆ ಕನ್ನಡ ಚಿತ್ರರಂಗಕ್ಕೆ ಭಾರಿ ನಷ್ಟ ಎನ್ನುವ ಆತಂಕದ ನಡುವೆ ಕಿಚ್ಚ ಸುದೀಪ್ ಅವರ ಹೆಸರು ಕೂಡ ಈಗ ಕೇಳಿಬರುತ್ತಿದೆ. ಸ್ಯಾಂಡಲ್ವುಡ್ನ ನಿರ್ಮಾಪಕರೊಬ್ಬರು ಸುದೀಪ್ ಜೊತೆ ಸಿನಿಮಾ ಮಾಡಿದರೆ ಅದು ಚೆನ್ನಾಗಿ ಓಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರುವ ಲಾಯರ್ ಜಗದೀಶ್ ಅವರು ಪಬ್ಲಿಕ್ ನೆಕ್ಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ದರ್ಶನ್ ಅವರು ಜೈಲಿನಲ್ಲೇ ಉಳಿದರೆ ಕನ್ನಡ ಚಿತ್ರರಂಗದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಎನ್ನುವ ಪ್ರಶ್ನೆಗೆ ಜಗದೀಶ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನನಗೆ ಖ್ಯಾತ ನಿರ್ಮಾಪಕರು ಸಿಕ್ಕಿದ್ರು, ಅವರಿಗೆ ನಾನು ಸುದೀಪ್ ಅವರನ್ನು ಹಾಕ್ಕೊಂಡು ಸಿನಿಮಾ ಮಾಡಬಹುದಲ್ವಾ ಅಂತ ಕೇಳಿದೆ. ಆಗ ಅವರು ಸುದೀಪ್ನ ಹಾಕ್ಕೊಂಡ್ರೆ ಎಲ್ಲಿ ಓಡುತ್ತೆ, ಆದರೆ ದರ್ಶನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ರೆ ಓಡುತ್ತೆ ಅಂದ್ರು ಎಂದು ಜಗದೀಶ್ ಅವರು ಹೇಳಿದ್ದಾರೆ. ಇದು ನಿರ್ಮಾಪಕರ ಅಭಿಪ್ರಾಯ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಸುದೀಪ್ ಅವರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರು. ದರ್ಶನ್ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ಇಂತಹ ದೊಡ್ಡ ಕೇಸ್ನಲ್ಲಿ ದರ್ಶನ್ ಅಂತವರು ಸಿಕ್ಕಾಕೊಂಡಾಗ ನಿರ್ಮಾಪಕರ ಕತೆ ಏನು ಹೇಗಿರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾವು ಯಾರ ಸಿನಿಮಾನು ಸೋಲಲಿ ಎಂದು ಹೇಳಲ್ಲ, ನಾವು ಇಲ್ಲಿ ಜೀವನ ಮಾಡಬೇಕು ಅಂದರೆ ಡಾನ್ ರೌಡಿ ಬಾಸ್ಗಳಂತೆ ಇರೋಕೆ ಆಗಲ್ಲ ಎಂದು ಟಾಂಗ್ ನೀಡಿದ್ದಾರೆ. ಇನ್ನು ದರ್ಶನ್ ಅವರು ಪಾಠ ಕಲಿತಿಲ್ಲವಂತೆ. ಇನ್ನು ಲಾಯರ್ ಜಗದೀಶ್ ಅವರ ಪ್ರಕಾರ ದರ್ಶನ್ ಅವರು ಹಿಂದಿನ ಘಟನೆಗಳಿಂದ ಪಾಠ ಕಲಿತಿಲ್ಲ. ಅವರು ನಿಜವಾಗಿ ಕಲಿತಿದ್ದರೆ ಇಂತಹ ಅನಾಹುತಗಳು ಆಗುತ್ತಿರಲಿಲ್ಲ. ದರ್ಶನ್ ಅವರು ಅನಾಹುತಗಳ ಮೇಲೆ ಅನಾಹುತಗಳನ್ನು ಮಾಡಿಕೊಂಡಿದ್ದಾರೆ. ಬಡತನದಿಂದ ದೊಡ್ಡ ಸ್ಟಾರ್ ಆದ ಅವರಿಗೆ ಕರ್ನಾಟಕದ ಜನ ಸಾಕಷ್ಟು ಪ್ರೀತಿ ಅಭಿಮಾನ ಕೊಟ್ಟರು. ಅದನ್ನು ಅವರು ಉಳಿಸಿಕೊಳ್ಳಬಹುದಿತ್ತು. ಯಾಕೆ ಅವರು ಹೀಗೆ ಮಾಡಿಕೊಂಡ್ರೋ ಗೊತ್ತಿಲ್ಲ ಅಂತ ಲಾಯರ್ ಜಗದೀಶ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.